ಜಾಸ್ತಿ ಜನ ಫಾಲೋವರ್ಸ್ ಆಗಿ ಓಡ್ರಿ ಎಲ್ಲರೂ ನಾನು ಲಾಸ್ಟು. ಈ ಹೃದಯ ನಿನಗಾಗಿ ಎಷ್ಟು ಜನ ಕೊಟ್ಟೆ ಆ ಹೃದಯನ? ಫಸ್ಟ್ ಕೊಟ್ಟಿದ್ದೆ ಅವ್ರಿಗೆ. ಏನು ಕೊಟ್ಟಿಲ್ಲಕ್ಕ ನಿಂಗೆ? ಹೃದಯ ಇಲ್ಲಿ ಬಿದ್ದಿರೋದು ಗಾಡಿ ಹೆಲ್ಮೆಟ್ ಬಿತ್ತು. ಯಾರೇ ಆಗಲಿ ಗಾಡಿ ಇಟ್ಕೊಂಡು ಆಚೆ ಹೋದ್ಮೇಲೆ ಮನೆಯವರು ಫೋನ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸ್ಯಾಟರ್ಡೇ ವ್ಲಾಗ್ ಇದು. ನಾವು ಇವತ್ತು ಅತ್ತಿಗೆಯವ್ರ ಅಣ್ಣನ ಮಗಳದ ಮದುವೆಗೆ ಮೌನಿ ಮತ್ತು ರಕ್ಷಿತ್ನ ಊಟಕ್ಕೆ ಕರೆಯೋಣ ಅಂತ ಅಂದ್ಬಿಟ್ಟು, ಅಂದರೆ ಮದುವೆ ಆಗಲೇ 4 ತಿಂಗಳಾಗೋಗಿತ್ತು. ನಾವು ಹೆಣ್ಣು ಗಂಡು ಊಟಕ್ಕೆ ಇಟ್ಕೊಂಡೇ ಇರಲಿಲ್ಲ. ಇವತ್ತು ಬರೋದಕ್ಕೆ ಕೇಳಿದ್ವಿ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಮನೆ ಇಲ್ಲ ಅಂತ ಹೇಳಿ. ಇನ್ನು ಬಂದಾಗ ಬರೀ ಮಾತೇ ಆಗುತ್ತಲ್ಲ, ಕೆಲಸಗಳಂತೂ ಆಗಲ್ಲ. ಆಯ್ತಾ ಬಾಬು? ಉಜ್ಜಿದೆಲ್ಲ ಬಿಳಿ ಬಟ್ಟೆ ಒರೆಸ್ತಿದ್ದೆ ಯಾವಾಗೂ ಈ ಹುಡುಗಿದಿರ್ನ. ಹಾಂ, ಇದು ನಾವು ತಿಂಗ್ಳಿಗೊಂದ್ಸತಿ ಉಜ್ತೀವಾ? 15 ದಿನಕ್ಕೊಂದೊಂದ್ಸತಿ ಉಜ್ತಾ ಇದೀವಿ. ಹುಷಾರಿಲ್ಲ ಅಂದ್ಬಿಟ್ಟು ತಿಂಗಳಿಗೊಂದೊಂದ್ಸತಿ ಉಜ್ಕೊಳ್ಳೋದು. ಆದರೂ ಎಷ್ಟು ಬೇಗ ಕಪ್ಪಾಗೋಯ್ತೈತಲ್ಲ. ಫಸ್ಟು ನಮ್ಮ ಮೋಟ್ರ್ ನೀರಲ್ಲಿ ತೊಳೆದ್ರೆ 1 ತಿಂಗಳು ಪರವಾಗಿಲ್ಲಲ್ಲ. ಊರು ನೀರಲ್ಲಿ ಅದರಲ್ಲಿ ಬೇಗ ಕಪ್ಪಾಗೋಯ್ತೈತೆ. ಮನೆ ನೀನು ಎಷ್ಟೇ ಕ್ಲೀನ್ ಮಾಡಿ ಇದನ್ನೇನಾದ್ರೂ ನೀನು ಉಜ್ಬೀರ ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ಹಾಲಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲ. ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ. ಕಾಣಿಸಲ್ಲ ಗೊಂಬೆಗಳಿಂದ. ಎಲ್ಲೋದ್ರೂ ಅಲ್ಲೇ ಕಣ್ಣಿರ್ತದಲ್ಲ. ಹಣೆಯ ಫುಲ್ ಖುಷಿ ಆಗ್ಬಿಡ್ತೈತಿ ಇವಾಗ. ಇವ್ರನ್ನ ಬೆಳ್ಳಗೆ ಮಾಡಿಬಿಟ್ರೆ ಹಣೆಗೆ ಫುಲ್ ಖುಷಿ. ಅದೇ ಪಾಪ ಕೇಳ್ತಾ ಇತ್ತಲ್ಲ, ಏನು ಇವಾಗೆಲ್ಲ ಉಜ್ಜೋದು ಮಾಡೋದು ಅಂತ. ಅವ್ರ ಅಪ್ಪ ಇದ್ದಾಗ ಕೇಳಿಸ್ಕೋಬೇಕಾಗಿತ್ತು. ಅದೇ ಹಣೆಯ ಉಜ್ರೋ ಅಂತಿರ್ತೈತಲ್ಲ, ಹೇಳ್ತಾ ಇರ್ತದೆ. ಅದು ಇನ್ನೊಂದು ಏನು ಅಂದರೆ, ನನಗೆ ಯಾರನ್ನ ಕೆಲಸ ಮಾಡಿದ್ರೆ ಅದು ನೀಟಾಗಿ ಮಾಡಲ್ಲ ಅಂತ. ಇವಾಗ ಪರವಾಗಿಲ್ಲ, ಈ ಅಮ್ಮ ಚೆನ್ನಾಗಿ ಉಜ್ಜಿತಾರ? ಏನು ಉಜ್ಜಲ್ಲ, ನಾನೇ ಹೇಳ್ಕೊಟ್ಟೆ ಎಲ್ಲ. ಅಕ್ಕ ಇನ್ನೊಂದ್ಸತಿ ನಾನು ಉಜ್ಕೊಡಲ್ಲ, ನೀವು ಬಂದಾಗ ಈ ಥರ ಎಲ್ಲ ಉಜ್ರಿ ಅಂತ ಹೇಳಿದ್ದೀನಿ. ಬರ್ತಾರ ಅವರು ನಿಜವಾಗ್ಲೂ ಇನ್ನೊಂದು ಸಾರಿ. ಈಗ ಒಮ್ಮೆ ಉಜ್ಜಕ್ಕೆ ಎದುರುಕೊಂಡೇ ಬರೋಲ್ಲ ಯಾರೂ. ಅಷ್ಟೊಂದು ಭಯ ಈ ಹುಡುಗಿದಿರ್ನ ಕಂಡ್ರೆ. ಅದಕ್ಕೆ 15 ದಿನ 20 ದಿನ ನೋಡಿ ಥರ ಉಜ್ಬಿಟ್ಟು ಫಿಲ್ಟರ್ ನೀರಲ್ಲಿ ಏನಾದರೂ ತೊಳೆದ್ಬಿಟ್ಟು ಇಟ್ಬಿಟ್ರೆ ಬೆಳ್ಳಗೆ ಇರ್ತವೆ. ನಾವೇನು ಮೊದಲೆಲ್ಲ ಇನ್ನು ಸೋಂಬೇರಿತನ ಏನು ಮಾಡ್ತಿರ್ಲಿಲ್ಲ. ಇವಾಗ ಹುಷಾರಿಲ್ಲ ಅನ್ನೋದು ಅಷ್ಟೇ, ಅದರಿಂದ ಲೇಟ್ ಆಯ್ತಾ ಇದೆ. ವೆಯ್ಟ್ ಎತ್ತಬೇಡ ಅಂತ ಹೇಳಿದ್ರಲ್ಲ. ನನಗೆ ಮೀನು ಎತ್ತಕ್ಕಾಗಿಲ್ಲ. ಹೌದು, ಮೀನು ಯಾರು ಎತ್ಕೊಬಂದಿದ್ದು? ಅವ್ರಿರ್ಬೇಕೇನಪ್ಪ, ನಾನು ಎತ್ಕೊಬಂದಿಲ್ಲ. ನಂಗೆ ಮೀನು ಎತ್ತಕ್ಕಾಗಿಲ್ಲ. ಹೌದಾ? ಇಲ್ಲ ನಾನೇ ಎತ್ಕೊಂಡೆ. ಒಳಗಡೆ ಹೋಗ್ತಿದ್ದೆ ಪಾಪ ಭಯ. ಅವ್ರು ಮಾತೇ ಆಡ್ತಾ ಇರಲಿಲ್ವಲ್ಲ, ಸೈಲೆಂಟ್. ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಇನ್ನು ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡಿ ಇಟ್ಬಿಡೋಣ. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗೀತು ಅಂತಂದರೆ ಸರ್ ಹೋಗುತ್ತೆ ಅಂತ ಹೇಳಿ ನಾನು ಫಸ್ಟೇ ಕಾಳು ಗೊಜ್ಜು ಮಾಡಿ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಫಸ್ಟೇ ಕಡಲೆಕಾಳು ಮತ್ತು ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ. ಆದರೆ ಅವ್ರು ನೋಡಿದ್ರೆ ಒಬ್ಬಟ್ಟಂತೂ ಬೇಡವೇ ಬೇಡ ಅತ್ತೆ, ಏನು ಬೇಕಾದ್ರೂ ಮಾಡಿಬಿಡು, ಒಬ್ಬಟ್ಟು ಮಾತ್ರ ಮಾಡಬೇಡ ಅಂತ ಮೌನ ಹೇಳ್ತು. ಅಂದರೆ ಹೆಣ್ಣು ಗಂಡ ಎಲ್ಲಿ ಕರೆದು ಬರೀ ಒಬ್ಬಟ್ಟು ನಾನ್ ವೆಜ್ ಇದೆ ಅಲ್ವಾ, ಹಾಗಾಗಿ ಬೇಡ ಅತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹಾಲು ಪುರಿ ಮಾಡಿ ಕಾಳು ಗೊಜ್ಜು ಮತ್ತು ಅನ್ನ ರಸ ಮಾಡಲ ಅಂತ ಕೇಳಿದೆ. ಸರಿ ಅದನ್ನೇ ಮಾಡಿ, ಅದು ಒಬ್ಬಟ್ಟು ಮಾತ್ರ ಮಾಡಬೇಡಿ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಬೇಳೆ ರಸಂ ಮಾಡಿ ಕಾಳು ಗೊಜ್ಜು ಮಾಡಿ ಮತ್ತು ಹಾಲು ಪುರಿ ಮಾಡೋಣ ಅಂತ ಹೇಳಿ ಹಾಲು ಪುರಿ ಎಲ್ಲ ನಾನು ರೆಡಿ ಮಾಡಿಕೊಂಡೆ. ಬಂದಮೇಲೆ ಪುರಿ ಮಾಡ್ಕೊಳ್ಳೋಣ ಅಂತ. ಅವ್ರು ನೋಡಿದ್ರೆ ಮಧ್ಯಾಹ್ನ ಬಿಟ್ಟಿರೋದೇ 2 ಗಂಟೆಗೆ ಮನೆ. ಅವ್ರು 2 ಗಂಟೆಗೆ ಬಿಟ್ಟರೆ ನಮ್ಮ ಮನೆಗೆ ಬರೋದೇ 5:30 6 ಗಂಟೆ ಆಗೋಗುತ್ತೆ. ಅಂದರೆ ಅಲ್ಲಿ ಮೆಟ್ರೋಗೆ ಬಂದ್ರೂ ಕೆ ಪುರಂ ತನಕ ಅವ್ರು ಮೆಟ್ರೋಗೆ ಬಸ್ಸಿಗೆ ಬಂದು ಅಲ್ಲಿಂದ ಮೆಟ್ರೋಗೆ ಬರಬೇಕು. ಹಾಗಾಗಿ ಇನ್ನು ಲೇಟ್ ಆಗುತ್ತಲ್ಲ, ಬಂದಮೇಲೆ ಮಾಡ್ಕೊಳ್ಳೋಣ, ಪೂರಿ ಆಮೇಲೆ ಮಾಡ್ಕೊಳ್ಳೋಣ, ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಕ್ಕಳನ್ನು ನಮ್ಮ ಮನೆಯಲ್ಲೂ ಮಕ್ಕಳೆಲ್ಲ ಬರೋದು 6 ಗಂಟೆ ಆಗುತ್ತಲ್ಲ, ಬರೋ ಅಷ್ಟರಲ್ಲಿ ಸರ್ ಹೋಗುತ್ತೆ ಅಂತ ಅಂದ್ವಿ. ಆಮೇಲೆ ನಮ್ಮನ್ನು ಪ್ರೀತು ಅವರಿದ್ದರು, ನೈಟ್ ನಾವು ಮೂವಿಗೆ ಹೋಗೋಣ ರಕ್ಷಿತ್ ಬಂದರೆ ಅಂತ ಹೇಳಿದ್ರು. ಸರಿ ಅಂತ ಫಸ್ಟೇ ಅಂದರೆ ಡೌಟ್ ಇತ್ತು ರಕ್ಷಿತ್ ಬರೋದು, ಸಂಡೇ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದರು. ಆದರೆ ನಾವು ಬಂದರೆ ಹೋಗೋಣ ಮೂವಿಗೆ ಅಂತ ನಾವು ಅಂದ್ಕೊಂಡಿದ್ವಿ. ಅಣ್ಣನೇ ಬೇರೆ ಇರಲಿಲ್ಲ, ಹಾಗಾಗಿ ಹೋಗ್ಬಿಟ್ಟು ಬಂದ್ರಿ ಅಂತ ಬೇರೆ ಅಣ್ಣ ಹೇಳಿದರು. ಸರಿ ಅಂತ ಹೇಳಿ ನಾವು ಈ ಥರ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡೋಣ ಬೇಗ ಬಂದರೆ ಏನಾದರೂ ನೈಟ್ ಹೋಗೋಣ, 7:30ಗೆ ಒಂದು ಶೋ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮೂವಿ ಯಾವುದಿದೆ ಅಂತ ಸರ್ಚ್ ಮಾಡಿದಾಗ ಕರಾವಳಿ ಮೂವಿ ಇತ್ತು.
ಅದೇ ಮೂವಿಗೆ ಹೋಗೋಣ ಅಂದರೆ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಕಾಂತಾರ ಥರನೇ ಇದೆ, ಏನೋ ಪರವಾಗಿಲ್ಲ ನೋಡ್ಬೋದು, ಚೆನ್ನಾಗೈತೆ ಅಂತಲೇ ಹೇಳಿದ್ರು. ಸರಿ ಅದಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟು ಅಡುಗೆ ಎಲ್ಲ ಮಾಡಿಬಿಡೋಣ, ಆಮೇಲೆ ಮೂವಿಗೆ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಅಡುಗೆ ಎಲ್ಲ ಮಾಡಿ ಒಂದು ಅರ್ಧ ಅವರ್ 1 ಅವರ್ ವೆಯ್ಟ್ ಮಾಡಿದ್ರು, ಮಕ್ಕಳೂ ಬಂದಿಲ್ಲ, ಊರಿಂದ ಮೌನರು ಬಂದಿಲ್ಲ. ನೋಡಿದ್ವಿ ಯಾವಾಗ ಬರ್ತಾರೋ ಬರಲಿ, ಪಾಪ ಅವರು ಅಲ್ಲಿಂದ ದೂರ ಅಲ್ಲ, ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತಲ್ವ, ನೋಡೋಣ ಬಂದಮೇಲೆ ಹೋಗೋಣ. ಊಟ ಎಲ್ಲ ಮುಗಿಸಿ ಬೇಗ ಬಂದರೆ ಹೋಗೋಣ, ಇಲ್ಲ ಅಂತಂದರೆ ಬೇಡ, ನಾಳೆ ಸಂಡೇ ಇದೆಯಲ್ಲ, ನಾಳೆ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ನಾವು ಯಾವತ್ತೂ ನೈಟಲ್ಲಿ ಮೂವಿ ನೋಡೋಕ್ಕೆ ಹೊರಗಡೆ ಎಲ್ಲ ಹೋಗಿರಲಿಲ್ಲ, ಹೋಗ್ತೀವಿ ಅಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಲಾಯರ್ ಅಕ್ಕ ಸುಸ್ತಾಗ್ಬಿಟ್ಟವ್ರೆ. ಅಕ್ಕ ಇನ್ನೊಂದು ದಾರ ಎತ್ಕೋ ಅಕ್ಕ. ಅಕ್ಕ ಕರಾವಳಿ 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 ನಿನ್ಗ್ಯಾಕೆ ಇವಾಗ? ಟಿಕೆಟ್ ಜಾಸ್ತಿ ಆಯಿತು ಅಂದರೆ ನೀನು ಮನೇಲೇ ಮಲಿಕೋತೀಯಾ? ಏನಿಲ್ಲ ಕುತ್ಕೋ ಅಂತ ಹೇಳ. ನಮ್ಮಮ್ಮ ಬರಲ್ಲ. ಸೂಟ್ ಕೇಸ್ ಏನಕ್ಕೆ? ಅದು ಕಾರ್ಡ್ ಎಲ್ಲಿಟ್ಟಿದ್ಯಾ? ಅಕ್ಕ ವನಿತಕ್ಕ ಬಾ, ಇಂದಾಗ ಹೋಗುತ್ತೆ. ಅದೇನೆ ಅಕ್ಕ, ಏನಂತ ಕೇಳಿದ್ರಕ್ಕ? ಹಲ್ಸಿನಣ್ಣು ಹೆಂಗೆ ಕುಯ್ದೆ ಅಂತನ? ಏನಾಯ್ತಕ್ಕ? ಏನು ಜಮ ಏನು ಆರ್ಟ್ ಇಟ್ಕೊಂಡ್ಬಂದ್ಬಿಟ್ಟು ಯಾರಿಗಾಗಿ ಇದು? ನನಗ ನನಗ ಓ ಥ್ಯಾಂಕ್ ಯು ನನಗೋಸ್ಕರ. ಲವ್ ಯು ಬಂಗಾರ, ಥ್ಯಾಂಕ್ ಯು. ನಾವೇನು ಮನುಷ್ಯರಲ್ವಾ? ನೀನು ಸೊಸೆನೇ ಬರಬೇಕಾ? ಅಲ್ಲ, ನೀನು ಬಂದು ನನ್ನನ್ನು ಮಾತಾಡ್ಸಿಲ್ಲ ನೋಡಿ, ನಾನು ಅಡುಗೆ ಮನೇಲಿದ್ರು ಪ್ರೀತಿನೇ ಇಲ್ಲ ನಿನ್ಗೆ ಇವಾಗ ನನ್ನ ಮೇಲೆ. ನಾಳೆ ಬೆಳಿಗ್ಗೆ ಒಂದು ಕಡೆ ಹೋಗ್ಬಿಡ್ತಾರ ಅಂತ ಪ್ಲಾನ್ ಮಾಡ್ತೀನಿ. ನೀನು ಮುದ್ದೆ ಮಾಡಬೇಕಾ? ದೊಡ್ಡ ಬಾಯ್ಲರ್, ಇನ್ನ ಚಿಕ್ಕ ಬಾಯ್ಲರ್ ಲಾಲಿಪಾಪು ಯಾಕೆ ನಿಮ್ಮ ಅಳಿಯ ಅಂದ್ರು ಮುದ್ದೆನೇ ತಿಂತಾರಾ? ಒಬ್ಬಟ್ಟು ತಿನ್ನಲ್ವಾ? ಇನ್ನು ನಿಮ್ಮ ಅಳಿಯ ಅಂದ್ರು ಬಂದೇ ಇಲ್ಲ ಬಿಡು. ಯಾವ ಕಡೆಮ್ಮ? ನೆನ್ಸ್ಕೋತಾ ಇರ್ಬೇಕು. ಯಾರ್ಯಾರು? ನಮ್ಮ ಅತ್ತೆ ಮನೆಗೆ ಫಸ್ಟ್ ಟೈಮ್ ಅಲ್ವಾ ಬರ್ತಾರೆ, ಸ್ವಲ್ಪ ಖುಷಿ ಆಗ್ತದೆ. ಈ ಹೃದಯ ನಿನಗಾಗಿ ಎಷ್ಟು ಜನ ಕೊಟ್ಟೆ ಆ ಹೃದಯನ? ನಮ್ಮ ಮನೇಲಿ ಎಲ್ಲರಿಗೂ ಕೊಟ್ಟ? ಫಸ್ಟ್ ಕೊಟ್ಟಿದ್ದೆ ಯಾರಿಗೆ? ನಾನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲಕ್ಕ ನಿಂಗೆ? ಹೃದಯ ನಂಗೆ ಅದು ಮಾಡೋದೇ ಇಲ್ಲ ನಾನು. ಅದಕ್ಕೆ ನಿನ್ನ ಮಟನ್ ಮಸಾಲೆ ಮಟನ್ಗೆ ಹಾಕ್ತೀನಿ, ಅದೆಲ್ಲ ನಾನು ಕೊಟ್ಟಿದ್ರೆ ಹಾಂ ನಾನು ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ ಅದನ್ನ. ನೀನು ಮಧ್ಯಾಹ್ನಕ್ಕೆ ಮಾಡೋಣ ಅಕ್ಕ. ಅದು ಅಕ್ಕ ಸಾಂಬಾರು ಅಲ್ಲ, ಬಸ್ಸಾರಲ್ಲಿ ಅದೇ ಬೇಕಲ್ಲ. ಹ್ಞೂ ಅಕ್ಕ, ಅಕ್ಕ ಮಟನ್ ಸಾಂಬಾರು ಮಾಡಿದ್ರೆ ಮತ್ತೆ ಕೋಳಿ ಬಸ್ಸಾರು ಮಾಡಿದ್ರೆ ವೇಸ್ಟ್ ಆಗಲ್ವಾ? ಬರೀ ಕೋಳಿ ಬಸ್ಸಾರು ಮಾಡಬೇಕು. ಹಾಂ, ಏನು ತಿನ್ನೋದು ಕೋಳಿ ಬಸ್ಸಾರು, ಶಶಿನು ಕೋಳಿ ಬಸ್ಸಾರು, ಮಟನ್ ಕಡಿಮೆ ತರಿಸ್ತಾರೆ. ನಾನು ಮಟನ್ ಜಾಸ್ತಿ ತಿನ್ನಲ್ಲ ಆಯ್ತಾ. ನಿಮ್ಮ ಅಣ್ಣು ಮಟನ್ ಒಂದ್ಸರಿ ಮುದ್ದೆ ತಿನ್ನಕ್ ಮಾತ್ರ ಹಾಕ್ಸ್ಕೊಂತಾರೆ, ಪೀಸ್ ಹಾಕ್ಸ್ಕೊಳ್ಳಲ್ಲ. ಚಿಕನ್ ಮಾಡಲ್ಲಪ್ಪ, ಬೈತಾರ ಅವ್ರು ನಮ್ಮ ಮನೆಯವರು. ಬಬ್ಬು ನೀನು ಇವಾಗ ಮಟನ್ ಎಷ್ಟು ಕೆಜಿ ಹೇಳಿದ್ಯಾ ಬಬ್ಬು? 3 kg. ಅಲ್ಲ, ಟೆಂಪೋ ತರ ಇರೋದು, ಟೆಂಪೋ ತರ ಇರೋದು. ಮುಂದೆ ಲಾರಿ ತರ ಐತಂತೆ, ಹಿಂದೆ ಟೆಂಪೋ ತರ ಮುಖ, ಹಿಂದೆ ಅದು ಲಾರಿ ಇಟ್ಕೆ ಲಾರಿ. ಏನು ಏನು ಅದ್ರ ಹೆಸರು? ಕ್ಯಾಂಟ್ರು ಅಂದ್ರೆ ಅಲ್ಲ ಅಲ್ಲ ಅಂತಾರೆ. ಏನು ಕ್ಯಾಂಟ್ರು? ಕುತ್ಕೊಂಡೋಗೋ ಕ್ಯಾಂಟ್ರು. ಅಲ್ಲ ಅಕ್ಕ, ಕ್ಯಾಂಟ್ರು ಅಂದ್ರೆ ಏನಕ್ಕ? ಅದ್ರ ಹೆಸರೇ ಗೊತ್ತಾಯ್ತು, ನೋಗಿತಾರೆ ಅಮ್ಮ. ಅಮ್ಮ ಲಾರಿನೇ ಅಮ್ಮ, ಅದು ಮೂತಿ ಒಂಥರ ಇರುತ್ತಾನೆ. ಲಾರಿ ಅಂದ್ರೆ ಟಾರ್ಪಲ್ ಕಟ್ಟಿರ್ತಾರೆ, ಇದು ಬರೀ ಅಲ್ಲ, ಅದ್ರ ಮೇಲೆ ಒಂಥರ ಬಂದಿರ್ತದೆ, ಟೆಂಪೋ ತರ ಇರ್ತದೆ ಹಿಂದ್ಗಡೆ. ಸೇಮ್ ಕ್ಯಾಂಟರ್ ಇದು. ನಾನು ಚಿನ್ನಿ ಆ ಕಡೆ ಹೋದ್ರ ನಮ್ಮ ಅಪ್ಪಂಗೆ ಸ್ವಲ್ಪ ತಿಂಡಿ ತಗೋದ್ವಿ ನಾವು. ಫೋನಲ್ಲಿ ಇಕ್ಕಕ್ಕ ನಾನು ಚಿನ್ನಿ ತಿಂಡಿ ತಗೊಂಡ್ರಿ.
ಹಾಂ ಹಾಂ ತಿಂಡಿ ಕೊಡಿಸ್ಬಿಟ್ಟು ಬಸ್ ಹತ್ಸ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಮೂವ್ ಆದ್ರಿ. ಹ್ಞೂ ನಮ್ ಚಿನ್ನಿ ಹಿಂದೆ ಬರ್ತಾ ಇದ್ದಲ್ಲ, ಹಿಂದೆ ಬರ್ಬೇಕಾದ್ರೆ ನಾನು ನೋಡಿಲ್ಲ, ಗಾಡಿ ಬಸ್ಲೆ ಬಂದ್ಬಿಟ್ಟವ್. ನಾನು ನಡ್ಕೊಂಡು ಬರ್ತೀನಿ ಚಿನ್ನಿ ಅಂತ ಹೇಳ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಜೋರ್ ಗಾಡಿಲಿ ಇವಾಗ ಅಲ್ಲಿ ಹ್ಞೂ ಬೋಲ್ಡಿಂದ ಗಮನಿಸಿಲ್ಲ. ಹ್ಞೂ ಆಮೇಲೆ ವಿಜಯಣ್ಣ ಅಂಗಡಿ ತರಕಾರಿ ತಗೊಳಕ್ಕೆ ಬಗ್ದೆ ಪಟ್ ಅಂತು. ಹ್ಞೂ ಚಿನ್ನಿ ಅಂತ ಗೊತ್ತಿರಿದ್ರಿ ಇಲ್ಲೇ ಅವನೇ ಹ್ಮ್. ಗಾಡಿ ನಂತರ ಫೋನ್ ಯಾರೋ ಒಬ್ರು ಇಲ್ಲಿ ಬಿದ್ದಿರೋದು, ಹಾಂ ಗಾಡಿ ವಿ ಮಾಡಿದ್ರೆ ನಿಮ್ಗೆ ಬಾಂಬೆ ಏನೂ ಆಗಿಲ್ವಾ? ಹೆಲ್ಮೆಟ್ ಹೆಲ್ಮೆಟ್ ಹಾಕಿದ್ರಾ? ಹೆಲ್ಮೆಟ್ ಸೌಂಡ್ ಬಂದಿದ್ದು. ಹಾಂ ಇದೆಲ್ಲ ಕಿತ್ತೋಯ್ತು, ಹಾಂ ಇದೆಲ್ಲ ಕಿತ್ತೋಯ್ತು. ಇದು ಡಮಾರ್ ಬಿತ್ತಲ್ಲ, ಹೆಲ್ಮೆಟ್ ಬಿತ್ತು ಅಲ್ಲಿ ಕೆಳಕ್ಕ ಸೆವೆಂಟಿ ಹುಡುಗರು. ಆವಾಗ ಚಿನ್ನಿನ ಹೋಗಿ ಎಲ್ಲ ಜನ ಸೇರ್ಕೊಂಡು ಎತ್ತಿದ್ರು, ಜನ ಎಲ್ಲ ಸೇರ್ಕೊಂಡು ಆಮೇಲೆ ಸೇಫ್ ಆದವು ಪಾಪ. ಹಂಗಾಗಿ ಯಾರೇ ಆಗ್ಲಿ ಗಾಡಿ ಎತ್ಕೊಂಡು ಆಚೆ ಹೋದ್ಮೇಲೆ ಮನೆಯವರು ಫೋನ್ಗಳು ಮಾಡ್ಕೊಡ್ಲಿ, ಮಾಡ್ಬಾರ್ದು ಮಾಡ್ಬಾರ್ದು ಫೋನ್ಗಳು. ಸರಿಯಾಕ ಇನ್ಮೇಲೆ ಮಾಡಲ್ಲ. ಕಳಿಸ್ಬಿಟ್ಟಿರ್ಬೇಕು. ಮನೆಗೆ ಬಂದು ಇದ್ಮೇಲೆ ನಾವ್ ಹಿಂಗ್ ಫೋನ್ಗಳು ಮಾಡಲ್ಲ, ಎಫೆಕ್ಟ್ ಆಗ್ಬಿಡ್ತಿದ್ದು. ಹೋಗಿ ನೀವು ಇಲ್ಲಾದ್ರೂ ಒಂದ್ ಕಡೆ ಸೈಡ್ ಗಾಡಿ ಹಾಕಿ ಮನೆಗಿರೋರು ಫೋನ್ ಮಾಡ್ರಿ ಅಂತ ಹೇಳ್ಕೊಡ್ಬೇಕು. ಮೂವಿಗೆ ಇಲ್ಲಿ 9:00ವರೆಗೆ ಬಿಡಬೇಕು ಪಾಪ. 8 ಗಂಟೆ ಆಗಲೇ 9:00ವರೆಗೆ ಬಿಡಬೇಕು. ಹೋಗಿ ಊಟ ತಿಂದ್ರಿ. ಹೋಗ್ಬೇಕು ಅಂದ್ರೆ ಬೀಗ ಹಾಕಿರ್ಬೇಕು. ಉಜ್ಜಮ್ಮ ನೀನು ಊಟ ಮಾಡಲ್ವಾ? ಹೋಗಿ ಊಟ ಮಾಡು. ಯಾವ್ದೋ ಬಚ್ಚ ಇದೆ ಎಲಿಫೆಂಟ್ ಪ್ಯಾಂಟ್. ಏನು ಎಲಿಫೆಂಟ್ ಪ್ಯಾಂಟ್ ಮಗನ ಎಲಿಫೆಂಟ್ ಪ್ಯಾಂಟ್ ಅಂತೀಯಾ? ಅಲ್ಲ, ಅವನಿಗೆ ನಾನು ಇವಾಗ ಅದನ್ನ ಹಾಕಿದ್ದು ಬೆಳಗ್ಗೆ ನನಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ನಾನು ಸೇಮ್ ಡ್ರೆಸ್ ಕೊಡ್ಸಿದ್ರಲ್ಲ ವೈಟ್ ರುಚಿ ಬೇಕಂದ್ರೆ ಯಾಕೆ? ರುಚಿ ಚೆನ್ನಾಗಿರುತ್ತೆ. ಚಿನ್ನಿರೆ ಅವನು ಇವಾಗ ನನಗೆ ಒಬ್ಬ 11% ಅಷ್ಟೇ. ಬರೀ ಸ್ವಲ್ಪ ಹೇಳು, ಮಾತಾಡು. ಎಲ್ಲ ಒಂದ್ 2 ನಿಮಿಷ 3 ನಿಮಿಷ ಅಷ್ಟೇ. ಓ ಏನಿಲ್ಲ, ಭಾವನಕ್ಕ ಅದು ಲಾಯರ್ ಅಪ್ಪ. ಏನ್ ಮಾಡ್ತಾ ಇದೀಯಾ? ಮುದ್ದೆ ಕಟ್ತಾ ಇದ್ದೀನಮ್ಮ. ಗಣ ಗಣ ಗಂಟೆ ಬಾರಿಸಿತು. ಮುದ್ದೆ ನಮ್ಮ ಅಳಿಯಂದ್ರೆ ಬರ್ತಾವ್ರೆ. ಬರೀ ನೀನ್ ಅಳಿಯನ್ಗೆ ಮಾಡು. ಕಾಳು ಗೊಜ್ಜು. ಇನ್ನೊಂದು ಅತ್ತೆ ಇಲ್ಲ. ಯಾರಿಗೇನ್ ತಗೊಂಡ್ ಹೋಗ್ತಾ ಇದೀಯಾ? ತಟ್ಟೆಗೆ ಹಾಕೊಂಡು ಇದು ಹ್ಯಾಂಡ್ ಬಾಕ್ಸ್ ಹಾಕೊಂಡಿದ್ದು ಬೇಡವಾ? ಗೊಜ್ಜು ಅವೆಲ್ಲ ಇಷ್ಟ. ಈ ಋತಿಕಂದು ಅಲ್ಲಿ ಪಕ್ಕದ ಮನೆ ಇದೆಯಲ್ಲ ಅಲ್ಲಿ ಅಂತೂ ನೈಟು 8:45 9 ಗಂಟೆಗೆ ರಕ್ಷಿತು ಬಂತು. ಬಂದಮೇಲೆ ಇನ್ನೆಲ್ಲರೂ ಊಟ ಎಲ್ಲ ಮುಗಿಸಿದ್ರು. ಅಂದರೆ ಪಾಪ ಮೌನ ಊಟ ಮಾಡಿರಲಿಲ್ಲ, ವೆಯ್ಟ್ ಮಾಡ್ತಾ ಆಯಿತು. ನಮ್ಮ ರೀ ಬಂದಮೇಲೆ ನಾನು ಊಟ ಮಾಡ್ತೀನಿ ಅಂತ ಎಲ್ಲರೂ ಪಾಪ ಮಕ್ಕಳೆಲ್ಲ ರೇಗಿಸ್ತಾ ಇದ್ದರು. ಅದರಲ್ಲೂ ಭಾವನಮ್ಮ ಅಂತೂ ಸಿಕ್ಕಾಪಟ್ಟೆ ರೇಗಿಸ್ತಾ ಇತ್ತು. ಅಂದರೆ ವ್ಲಾಗಲ್ಲಿ ಇದೆ ಫಸ್ಟ್ ಟೈಮ್ ರಕ್ಷಿತ್ ಬಂದಿರೋದು. ಅದಕ್ಕೆ ಮೌನ ಹೇಳ್ತಾಯಿತ್ತು, ಅತ್ತೆ ವ್ಲಾಗಲ್ಲಿ ಫಸ್ಟ್ ಬಂದಿರೋದು ಇವ್ರು ಇವತ್ತು ಅಂತ. ಅಂದರೆ ನಾನು ಮದುವೆ ವೀಡಿಯೋಸು ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ. ಅಂದರೆ ನಾವು ವ್ಲಾಗ್ ಮಾಡಬೇಕಾದ್ರೆ ಬಂದಿರೋದು ನಮ್ಮನೆ ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಅದನ್ನು ಹೇಳ್ತಾಯಿತ್ತು. ಎಲ್ಲರೂ ರೆಡಿಯಾಗಿ ಕೂತಿದ್ವಿ ಹೋಗೋಣ ಮೂವಿಗೆ ಅಂತ ಹೇಳಿ. ಟೈಮ್ ಆಗಲಿ ಒಂದು 9:00ವರೆಗೆ ಮನೆ ಬಿಡೋಣ ಅಂತ. ಯಾರು? ಓ ನಾವೆಲ್ಲೂ ಹೋಗಲ್ಲಮ್ಮ. ನಾನು ಅಷ್ಟೇ ಅಪ್ಪ. ನಂದು ಶಾರ್ಟ್ ಟ್ರಿಪ್ ಯಾವಾಗ ನಾವೆಲ್ಲೂ ಹೋಗಲ್ಲ ಹೇಳಮ್ಮ, ಮನೇಲಿ ಆ ಮದರ್ನ ಕರಿಯೋ ಒಳಗಡೆ ಕಾರ್ ಬಂತು ಬಾ. ಹೋಗ್ಬೇಕಂತ ನಿಮ್ಮ ಅಣ್ಣನ ಹ್ಞೂ ಕೇಳ್ಬೇಕಮ್ಮ. ಕೇಳೋದಲ್ಲ ಹೇಳೋದು ಅಂತಾರೆ. ಇನ್ಫಾರ್ಮ್ ಮಾಡ್ತೇನೆ ನಾನು ಅದಕ್ಕೆ ಅಲ್ಲ ಕ್ರಿಕೆಟ್ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ದೋಸ್ತು. ನಾವು 2 ಕಾರ್ ಬುಕ್ ಮಾಡಿದ್ವಿ, ಒಂದು 6 ಸೀಟು ಮತ್ತು ಒಂದು 4 ಸೀಟು. ಅಂದರೆ ಟೋಟಲ್ ನಾವು 10 ಜನ ಹೋಗ್ತಾ ಇದ್ದಿದ್ದು. ನಾನು ಹೊತ್ತಿಗೆ ಮತ್ತು ಹೊತ್ತಿಗೆ ಪ್ರೀತು, ನಾವು 4 ಜನ ಫಸ್ಟ್ ಹೊರಟ್ವಿ. ಆಮೇಲೆ ಇವರು 6 ಜನ ಬರ್ತೀನಿ, ಗೇಟೆಲ್ಲ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಮೂವಿ ನೋಡ್ಬೇಕಾ? ಹೌದು, ಅದಕ್ಕೆ ಬಂದ ಹೊಸಕೋಟೆಯಿಂದ ಇಲ್ಲಿಗೆ. ಹೊಸಕೋಟೆಯಿಂದ ನಮ್ಮ ನಾದಿನಿ ಮನೆಗೆ ಅದಕ್ಕೆ ಅಷ್ಟರನೇ ಬಂದಿದ್ದೀನಿ. 10 ಗಂಟೆಲಿ ಮೂವಿಗೆ ಹೋಗಕ್ಕೆ. ಹೌದು, ಯಾಕಲ್ಲ ಅಣ್ಣಪ್ಪ ಕರ್ಕೊಂಡು ಹೋಗಲ್ಲ ಅಂತಿತ್ತ? ಇಲ್ಲ ಅವ್ರ ತಂಗಿ ಕರ್ಕೊಂಡ್ತಾರೆ. ಓಹೋ ಟ್ರಾಫಿಕ್ಕು
ನಾವು ಬಂದು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಭಾನುವಾರ ಬಂದೇ ಇಲ್ಲ. ನಮ್ಗೆ ಸ್ವಲ್ಪ ಭಯ ಆಯಿತು ಯಾಕೆ ಬಂದಿಲ್ಲ ಅಂತ. ಅಂದರೆ ಪಾಪ ಅವ್ರದ್ದು ಬುಕ್ ಮಾಡಿದ್ದಿದ್ದು ಒಂದು ಕ್ಯಾಬ್ ಕ್ಯಾನ್ಸಲ್ ಆಗಿ ಇನ್ನೊಂದು ಕ್ಯಾಬ್ ಮಾಡ್ಕೊಂಡು ಬಂದಿದ್ದು ಅವರು. ಆಮೇಲೆ ನಾವು ಹೋಗ್ಬಿಟ್ಟು ಅಲ್ಲಿ ಆಶಾ ಕೆಫೆ ಇದೆಯಲ್ಲ ಫೋರಮ್ ಮಾಲ್ ಎದುರುಗಡೆ, ಅಲ್ಲಿರ್ತೀರಿ ಅಂತ ಹೇಳಿದ್ವಿ. ಇಲ್ಲ ನೀವು ಒಳಗಡೆ ಹೋಗಿರ್ರಿ ನಾವು ಬರ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ, ಅಂದರೆ ಅಲ್ಲಿ ಯಾವಾಗೋ ಒಂದು ಬಜಾರ್ ಥರ ಹಾಕಿರ್ತಾರಲ್ವಾ ಫೋರಮ್ ಮಾಲ್ ಹತ್ರ ಸ್ಯಾಟರ್ಡೇ ಸಂಡೇ, ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು. ಅಂದರೆ ನೈಟು ಇದ್ದಿದ್ದು ನೋಡಿಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ನಾವು ನೈಟ್ ಬಂದಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡ್ತಾ ಇರೋಣ ಅಂತ ಅಂದ್ಕೊಂಡ್ವಿ. ಆದರೂ ಒಂದು 5-10 ನಿಮಿಷ ವೆಯ್ಟ್ ಮಾಡೋಣ ಹೊರಗಡೆ. ನೋಡಿದ್ರೆ ಎಷ್ಟು ಜನ ಇದ್ದಾರೆ. ನಾವೇ ಮನೇಲೇ ನನ್ನ ಫ್ರೆಂಡ್ಸ್ ಎಲ್ಲರೂ ಮನೇಲಿರೋ ಯಾವಾಗೂ ಗುಬ್ಬಚ್ಚಿತಾರ ನೀನು ಅಂತ. ನನಗೆ ನೈಟ್ ಫಸ್ಟ್ ಟೈಮ್ ಬಂದಿರೋದು ನೋಡಿ ನನಗೆ ಒಂಥರ ಅನಿಸ್ತು, ಇಷ್ಟೊಂದು ಜನ ಇದ್ದಾರಲ್ಲ ಅಂತ. ಆಮೇಲೆ ಬಂದು ಇಲ್ಲಿ ನೋಡ್ತಾ ಇರೋಣ. ಆಮೇಲೆ ಮತ್ತೆ ಫೋನ್ ಮಾಡಿದ್ವಿ, ಇಲ್ಲ ಇನ್ನೂ ಬರ್ತಾಯಿದ್ದೀವಿ ನಾವು, ಇನ್ನೂ ಒಂದು 5-10 ನಿಮಿಷ ಆಗುತ್ತೆ, ಹೋಗಿರ್ರಿ ನೀವು ಮೇಲ್ಗಡೆ, ನಾನು ಬರ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ. ನೋಡೋಣ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿ. ಆದರೆ ಏನೂ ತೊಗೊಳೋದಕ್ಕೆ ಹೋಗಿಲ್ಲ ನಾವು. ಮಾಮೂಲಿ ಇಯರಿಂಗ್ಸು ಮತ್ತು ಬಟ್ಟೆ ಅದು ಥರ ಈ ಥರ ಅಂತಲೇ ಇತ್ತು. ಅದೆಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದಕ್ಕೆ ಭಾನುಗೆ ಅಂತ ಹೇಳಿ ಒಂದು ಜೊತೆ ಹೋಲೆ ನೋಡ್ತಾ ಇತ್ತು. ಆದರೆ ಅದು ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಬಂತು. ಆಮೇಲೆ ಹಾಕೊಳ್ಳಲ್ಲ ಏನೂ ಇಲ್ಲ, ಸುಮ್ಮನೆ ಏನು ತುಕ್ಕೆ ಅಂತ ವೇಸ್ಟ್ ಆಗುತ್ತೆ ಅಂತ. ಆಮೇಲೆ ಬಂದು ಪ್ರೀತು ನನ್ನ ಫೋಟೋ ತೆಗಿಯಮ್ಮ ಅಂತ ಹೇಳ್ತಾ ಇತ್ತು. ಅತ್ತಿಗೆಗೆ ಫೋಟೋ ತೆಗಿತಾ ಇತ್ತು. ಆಮೇಲೆ ನೋಡಿದ್ರೆ ಅವ್ರು ಅವಾಗೂ ಬಂದಿಲ್ಲ. ಆಮೇಲೆ ನಾವೆಲ್ಲ ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ, ನಾವಿಲ್ಲಿ ಕಾಫಿ ಕುಡಿತಾ ಇದ್ದೀವಿ ಅಂತಂದರು. ಆಮೇಲೆ ಅತ್ತಿಗೆ ನೋಡು ನಮ್ಮನ್ನು ನಾವಿಲ್ಲಿ ಕಾಯ್ತಾ ಇದ್ದೀವಿ, ನಮ್ಮನ್ನು ಬಿಟ್ಬಿಟ್ಟು ಕಾಫಿ ಕುಡ್ಕೊಂಡು ಕೂತಿರೋದು, ಮಕ್ಕಳು ಬಂದಿಲ್ಲ ಅಂತ ನಮಗೆ ಭಯ ಆಯಿತು ಅಂತ ನಮ್ಮ ಅತ್ತಿಗೆ ಹೇಳ್ತಾ ಇದ್ದರು. ಆಮೇಲೆ ನಾವಲ್ಲಿ ಸರಿ ಅಂತ ಅಂದ್ಬಿಟ್ಟು ಕುಡಿದ್ಬಿಟ್ಟು ಬರಲಿ. ಆಮೇಲೆ ಅತ್ತಿಗೆನ ಕೇಳಿದೆ, ನಿನಗೆ ಬೇಕಾ ಅಂತ, ಬೇಡ ಅಂತ ಹೇಳಿದ್ರು. ನಾ ಮೇಲ್ಗಡೆಯಿಂದ ಹೊರಗಡೆ ನೋಡಿದೆ ಎಲ್ಲಾದರೂ ಕಾಣಿಸ್ತಾ ಇದ್ದಾರಾ ಅಂತ, ಒಬ್ಬರು ಕಾಣಿಸ್ತಾ ಇರಲಿಲ್ಲ ಮಕ್ಕಳು. ಆಮೇಲೆ ನಾವು ಸರಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಇನ್ನೂ 10 ಗಂಟೆಗೆ 10:15 ಮೂವಿ ಅಂತ ಹೇಳಿದ್ರಲ್ಲ, ಇನ್ನು ಟೈಮ್ ಇದೆ ಅಂದ್ಬಿಟ್ಟು ಅಲ್ಲೇ ಹೊರಗಡೆನೇ ನಿಂತಿದ್ವಿ. ಅಷ್ಟರಲ್ಲಿ ಬಂದರು ಎಲ್ಲರೂ. ಆಮೇಲೆ ಮೂವಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆದರೂ ಇಷ್ಟೊಂದು ಜನ ಇರೋದು ನೋಡ್ಬಿಟ್ಟು ನಮಗೂ ಸ್ವಲ್ಪ ಆಶ್ಚರ್ಯ ಆಗ್ತಾನೇ ಇತ್ತು ಮಾಲಲ್ಲಿ. ಅಂದರೆ ರಿಷಿ, ರಾಮು, ರಕ್ಷಿತ್ ಎಲ್ಲ ಇರೋದಕ್ಕೆ ನಮಗೊಂದು ಸ್ವಲ್ಪ ಧೈರ್ಯ ಆಯಿತು. ಪರವಾಗಿಲ್ಲ ಹೋಗಿ ಬರ್ಬೋದು. ಅಂದರೆ ಮುಗಿಯೋ ಅಷ್ಟರಲ್ಲಿ 1 ಗಂಟೆ ಆಗುತ್ತಲ್ಲ, ನೈಟ್ ಬರೋದೇ ಸ್ವಲ್ಪ ಭಯ ಆಯಿತು. ನನ್ನ ಫ್ರೆಂಡು ಕಾಲ್ ಮಾಡಿ, ಏನಿಲ್ಲ ಆರಾಮ್ಸೆ ಕ್ಯಾಬ್ ಸಿಗುತ್ತೆ, ನಮ್ಮ ಮನೆ ಹತ್ರನೇ ನಮ್ಮ ಮನೆಗೆ ಬರುತ್ತೆ, ಇನ್ನು ನಿಮ್ಮ ಮನೆಗೆ ಬರೋದಿಲ್ವಾ, ನಿಮ್ಮ ಇನ್ನೂ ಹತ್ರ ಇದೆಯಲ್ವ ಮೇನ್ ರೋಡ್ಗೆ, ಹೋಗ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ವನಿತಾ ಇಲ್ಲಿ ಫೋಟೋ ತೆಗೀರಿ ಅಂತ ಕೇಳ್ತಾ ಇತ್ತು. ಸರಿ ಅಂದ್ಬಿಟ್ಟು ಹಾಗೆ ಫೋಟೋ ತಕ್ಕೊಂಡು ವನಿತಾಕ್ಕನ್ನು ರೇಗಿಸ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾವು. ಅಂದರೆ ಫಸ್ಟ್ ಟೈಮ್ ಈ ಥರ ಮೂವಿ ಬಂದಿರೋದು ನೈಟಲ್ಲಿ. ಅಂದರೆ ಫೋರಮ್ ಮಾಲ್ಗೆ ಸಿಕ್ಕಾಪಟ್ಟೆ ಬಂದುಬಿಟ್ಟಿದ್ವಿ. ನಮ್ಮ ಮನೆ ಹತ್ರ ಇರೋದು ಅಂತಂದರೆ ಫೋರಮ್ ಮಾಲ್ ಒಂದೇ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಬಂದಿದ್ವಿ. ಆದರೆ ನೈಟ್ ಮೂವಿ ಅಂತ ಬಂದಿರೋದು ಫಸ್ಟ್ ಟೈಮ್. ಪ್ರೀತಿಗೆ ಏನು ಆಸೆ ಆಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಮಮ್ಮಿ ನಾನು ಇದ್ರಲ್ಲಿ ಹೋಗ್ಬೇಕು, ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಬಬ್ಬುನ ಕೇಳ್ತಾನೆ ಇತ್ತು. ಟೈಮ್ ಬೇರೆ ಆಗೋಗಿತ್ತು ಎಲ್ಲ. ನಾನು ಆಮೇಲೆ ಬೇಡ ಪಾಪ ಟೈಮ್ ಆಗೋಯ್ತು ಅಂದರೆ, ಇಲ್ಲ ನಾನೊಂದು ರೌಂಡ್ ಹೋಗಬೇಕು ಅಂತ ಇತ್ತು. ಆಮೇಲೆ ಎಲ್ಲರೂ ಟೈಮ್ ಆಯಿತು ಪ್ರೀತು, ನಾವು ರಿಟರ್ನ್ ಬರ್ಬೇಕಾದ್ರೆ ಇದ್ದರೆ ಹೋಗೋಣ ಅಂದ್ರೆ, ನೈಟು ನಾವು 1 ಗಂಟೆಗೆ ಆಗುತ್ತೆ ಮೂವಿ ಮುಗಿಯೋಷ್ಟರಲ್ಲಿ, ಅವಾಗ ಎಲ್ಲಿರುತ್ತೆ ನಾವು ಬರೋ ಅವಾಗ ಕ್ಲೋಸ್ ಆಗಿರುತ್ತಲ್ಲ ಅಂತ ಹೇಳ್ತಾ ಇತ್ತು. ಇದ್ದರೆ ಹೋಗಿವಿ ಬಾ, ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಹೋಗಿವಿ, ಆದರೆ ಇವಾಗ ಬೇಡ ಟೈಮ್ ಆಗೋಯ್ತು ಅಂತ ಹೇಳ್ತಾಯಿದ್ರು. ಏನೋ ಯಾವತ್ತೂ ಕೇಳದೆ ಇದ್ದಿದ್ದು ಪ್ರೀತಿ ಇವತ್ತು ನಾನು ಹೋಗ್ಬೇಕದ್ರಲ್ಲಿ ಒಂದು ರೌಂಡು ಅಂತ ಹೇಳ್ತಾ ಇತ್ತು. ಬೇಡ ಬಾ ಅಂತ ಹೇಳಿ, ಆಮೇಲೆ ಅವ್ರ ಅತ್ತೆ ಪಾಪ ಬಂದಿದ್ದೈತೆ, ಬೇಡ ಬಾ ಟೈಮ್ ಆಗೋಯ್ತು, ಪಿಕ್ಚರ್ ನೋಡೋಕೆ ಹೋಗೋಣ ಅಂತ ಹೇಳ್ತಾ ಇತ್ತು. ಫೋಟೋ ತೆಗಿಯಕ್ಕೆ ಹೋಗಿದ್ದೆ, ಆಮೇಲೆ ಏನಾದರೂ ಹೇಳಬೇಕು ಪೂಜಮ್ಮ ಇನ್ನೊಂದು ಸಾರಿ. ಮತ್ತೆ ಫಾಲೋವರ್ಸ್ಗೆ ಅದಕ್ಕೆ ಜಾಸ್ತಿ ಜನ ಫಾಲೋವರ್ಸ್ ಆಗಿ. ಮೂವಿ ಇದ್ದಿದ್ದು ಕರಾವಳಿ, ಹೇಗಿದೆಯೋ ಏನೋ ಗೊತ್ತಿಲ್ಲ. ಅಂದರೆ ಕಾಂತಾರ ಫೀಲ್ ಆಗುತ್ತೆ ಅಂತೆಲ್ಲ ಅಂತ ಇದ್ದರು, ಆದರೆ ಅಷ್ಟು ಗೊತ್ತಿರಲಿಲ್ಲ ನಮಗೂ. ಹೇಗಿದೆಯಾ ನೋಡೋಣ ಅಂತಾನೆ ಬಂದ್ವಿ. ನನಗಂತೂ ಅದು ಕರಾವಳಿ ಯಾರು ಹೀರೋ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಪ್ರಜ್ವಲ್ ದೇವರಾಜ್ ಅಂತ. ಆಮೇಲೆ ಸರಿ ಅಂತ ಹೇಳಿ ಬಂದ್ವಿ. ಇಂತೂ ಮೂವಿಗೆ ಬಂದು ನಮ್ಗೆ ಫಸ್ಟೇನೆ ಮೂವಿಗೆ ಹೋಗೋಕ್ಕೆ ಅಲ್ಲಿ PVR ಹತ್ರ ಅಲ್ಲೇ. ಅಂದರೆ ನಮಗೆ ಎಲ್ಲೋ ಮೇಲ್ಗಡೆ ಎಲ್ಲೋ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದರೆ, ಲೈಫಲ್ಲಿ ಫಸ್ಟ್ ಟೈಮು ನಾವು ಮೂವಿಗೆ ಹೋಗಿದಾಗ ಫಸ್ಟ್ ಲೈನಲ್ಲಿ ಕೂತಿದ್ದಿದ್ದು. ಕತ್ತಿಂಗ್ ಎತ್ತು ನೋಡಿ ಕತ್ತೆ ನೋವು ಬರಬೇಕೇನೋ ಆ ಸ್ಥಿತಿಲಿ. ಅಂದರೆ ಭಾಳ ನಮ್ಗೆ ಹೇಳೇ ಇಲ್ಲ, ಒಂದು ಸೀಟು ಇಲ್ಲ, ಎಲ್ಲ ಬುಕ್ಕಾಗಿ ಹೋಗಿದೆ. ನಾವು ಸಡನ್ನಾಗಿ ಅಂದ್ಕೊಂಡಿದ್ದಲ್ವ ನೈಟ್ 7:30-8 ಗಂಟೆಲಿ. ಅಂದರೆ ರಕ್ಷಿತ್ ಬಂದರೆ ಮಾತ್ರ ಹೋಗೋಣ ಅಂದ್ಕೊಂಡಿದ್ದು.
ಕರಾವಳಿ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. 1 ಗಂಟೆ 1:30 ಹೊರಗಡೆ ಬಂದ್ವಿ. ಅಂದರೆ ನಾವು ಒಳಗಡೆ ಹಿಂಗೆ ಒಳಗೆ ಕುರ್ಡಿದೀರು ಕುತ್ಕೊಂಡು ನೋಡ್ದಂಗಿತ್ತು. ಮೂವಿ ಮಾತ್ರ ಕತ್ತಿ ಹಿಂಗೆ ಎತ್ಕೊಂಡು ಕತ್ತೆಲ್ಲ ನೋವು ಬರೋ ಥರನೇ ಆಗೋಗಿತ್ತು. ಲಾಸ್ಟಲ್ಲಿ ಮಾತ್ರ ಸಖತ್ತಾಗಿತ್ತು ಮೂವಿ ಮಾತ್ರ. ಮೂವಿ ನೋಡಿಕೊಂಡು ಇನ್ನು ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಕತ್ಲೆ ಬೇರೆ ಇತ್ತಲ್ಲ, ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ಡೋರ್ ಕೀ ನಮ್ಮ ಹತ್ರ, ಮೇನ್ ಗೇಟ್ ಕೀ ಭಾನು ಅವ್ರ ಹತ್ರ ಇತ್ತು. ನಾವು ಬರಬೇಕಾದ್ರೆ ನಾವು ಮರೆತುಬಿಟ್ವಿ ಅವ್ರನ್ನ ಕೇಳೋದು, ಅವರು ಕೊಡೋದು ಅವರು ಮರೆತುಬಿಟ್ರು. ಇಲ್ಲಿ ಬಂದು ಗೇಟ್ ಹತ್ರ ಒಂದು 20 ನಿಮಿಷನೇ ವೆಯ್ಟ್ ಮಾಡಿದ್ವಿ, ಬಂದೇ ಇರಲಿಲ್ಲ ಭಾನು ಅವರು. ನಾವು ಇವ್ರೇನು ಬಂದೇ ಇಲ್ವಲ್ಲ ಇನ್ನು, ಇವಾಗ ಯಾವ ಕಾಫಿಗೆ ಏನಾದರೂ ಕುಡಿಯೋಕೆ ಹೊರಟೋಗ್ಬಿಟ್ಟಿದ್ದಾರಾ ಅಂತ ಒಂದು ಸ್ವಲ್ಪ ಭಯ ಆಯ್ತಾಯಿತ್ತು. ಫೋನ್ ಮಾಡಿದ್ರೆ ಭಾನು ಫೋನು ರಿಸೀವ್ ಮಾಡಿಲ್ಲ, ಮೌನಿಗೆ ಮಾಡಿದ್ರೆ ಮೌನೂ ರಿಸೀವ್ ಮಾಡಿಲ್ಲ. ಇವ್ರು ಯಾಕೆ ಫೋನು ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಸ್ವಲ್ಪ ಭಯ ಆಯಿತು. ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ವಿ. ಪ್ರೀತು ಕಾಂಪೌಂಡ್ ಹೊತ್ಬಿಟ್ಟು ಒಳಗಡೆ ಹೋಗ್ಬೋದಾ ಅಂತೆಲ್ಲ ನೋಡ್ತಿತ್ತು. ಆದರೆ ಕಾಂಪೌಂಡಲ್ಲಿ ಹೊರಗಡೆಯಿಂದ ನೋಡಿದ್ರೆ ಚಿಕ್ಕದಾಗಿ ಕಾಣಿಸ್ತೈತೆ, ಒಳಗಡೆ ನಾವು ಜಂಪ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆಗಲ್ಲ ಅಲ್ವಾ ಅಂತಂದ್ಬಿಟ್ಟು ನಿಂತಿದ್ವಿ. ಇಲ್ಲಪ್ಪ ಇವ್ರು ಬಂದೇ ಇಲ್ಲ, ದೇವ್ರೆ ಅಂತ ಹೇಳ್ಕೊಂಡು ನಿಂತಿದ್ವಿ. ಆಮೇಲೆ ಬರ್ತಾಯಿದ್ದೀವಿ ಇಲ್ಲೇನೆ ಊರೊಳಗಡೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ಚಿನ್ನು ಮುನ್ನು ಸೀಟ್ ಹಾಕ್ಬಿಟ್ಟು ಬಂದ್ಬಿಡ್ರಿ ಚಿನ್ನಮ್ಮನ. ಸೀಟ್ ಎಲ್ಲೋಗಿದ್ದೆ? 1 ಗಂಟೆ ರಾತ್ರಿ ಆಗೈತೆ, ಹೆಣ್ಮಗಳು. ಹಾಂ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಹುಡುಗಿ ಜೊತೆ. ಚಿನ್ನಮ್ಮನ ನಮ್ಮ ಚಿನ್ನಕ್ಕೆ ಇಂಟ್ರೆಸ್ಟ್ ಕಡಿಮೆ ಪಿಕ್ಚರ್ ಮೇಲೆ. ಇನ್ನೆಂತ್ರ ಮೇಲಿತ್ತು? ಬರೀ ಕ್ವಾಣಗಳೇ ನಿದ್ದೆ ಮೇಲೆ ಇತ್ತು ಅಂತ. ಅವ್ನು ನಮ್ಮೂರ ಎಮ್ಮೆಗಳೇ ನೋಡಿದ್ದೀನಿ ನಾನು.